ಕರಾವಳಿ ಮುಂಜಾವು ಡಿಜಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಕಾಳಿ ನದಿಯಲ್ಲಿ ಸರ್ಕಾರ ಅಪಾಯಕಾರಿ ಸನ್ನಿವೇಶದ ಬಗ್ಗೆ ಮುನ್ಸೂಚನೆ ಕೊಟ್ಟರು ಮೋಜು ಮಾಡಲು ದೋಣಿ ವಿಹಾರಕ್ಕೆ ಇಳಿದು ದುರ್ಘಟನೆಗೆ ಈಡಾದ ಒಂದು ತಂಡವನ್ನ ರಕ್ಷಿಸಲಾಯಿತು. ಕಾರ್ಯಾಚರಣೆಗೆ ಇಳಿದ ಎನ್ಡಿಆರ್ಎಫ್ ತಂಡ ಮುಳುಗಡೆಯಾದ ಓರ್ವನನ್ನ ಹಗ್ಗದ ಮೂಲಕ ರಕ್ಷಿಸಿದ್ರು. ಮತ್ತೋರ್ವ ಹೆಚ್ಚಿನ ನೀರಿನಲ್ಲಿರೋದ್ರಿಂದ ಆತನನ್ನ ನುರಿತ ಈಜುಗಾರ ರಕ್ಷಿಸಿದ್ರಲ್ಲದೆ ಮತ್ತೋರ್ವ ಆಳವಾದ ನೀರಿನಲ್ಲಿರೋದ್ರಿಂದ ಹಡಗಿನ ಮೂಲಕ ಆತನನ್ನ ರಕ್ಷಿಸಲಾಯಿತು. ಅಂದಹಾಗೆ ಇದು ನೈಜ ಘಟನೆಯಲ್ಲ, ಅಣುಕು ಪ್ರದರ್ಶನವಷ್ಟೇ. ಆಂಧ್ರ ಪ್ರದೇಶದ ಗುಂಟೂರಿನ ಎನ್ಡಿಆರ್ಎಫ್ 10ನೇ ಬಟಾಲಿಯನ್ನವರು ಕಾರವಾರ ಮಲ್ಲಾಪುರ ವ್ಯಾಪ್ತಿಯ ಕದ್ರಾ ಡ್ಯಾಂ ಮೇಲ್ಭಾಗದ ವಿರ್ಜೆ ಗ್ರಾಮದ ಬಳಿ ಬುಧವಾರದಂದು ಅಣುಕು ಕಾರ್ಯಾಚರಣೆಯನ್ನ ನಡೆಸಿದ್ರು. ಪ್ರತಿ ವರ್ಷ ಕಾಳಿ ನದಿಯ ತಟದಲ್ಲಿ ಆಗುತ್ತಿರುವ ನೆರೆಹಾವಳಿಯಿಂದ ತಮ್ಮನ್ನ ರಕ್ಷಿಸಿಕೊಳ್ಳಲು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವುದಕ್ಕಾಗಿ ಅಣುಕು ಕಾರ್ಯಕ್ರಮವನ್ನ ಕೈಗಾ ಅಣು ವಿದ್ಯುತ್ ಕೇಂದ್ರದವರು ಆಯೋಜಿಸುತ್ತಾರೆ. ಎನ್ಡಿಆರ್ಎಫ್ನವರು ಆಪತ್ಕಾಲದಲ್ಲಿ ನಾಗರಿಕರ ನೆರವಿಗೆ ಧಾವಿಸುವ ಅವರ ಸೇವೆ ಅಮೂಲ್ಯವಾದುದು. ನೆರೆ ಪ್ರವಾಹದ ಸಂದರ್ಭದಲ್ಲಿ ಆಗುವ ಹಾನಿಯನ್ನ ತಪ್ಪಿಸಿಕೊಳ್ಳಲು ಎನ್ಡಿಆರ್ಎಫ್ ತಂಡದಿಂದ ಕಲಿಯಬೇಕಾಗಿರುವುದು ಸಾಕಷ್ಟಿದೆ ಎಂದು ಕೈಗಾ ಅಣು ವಿದ್ಯುತ್ ನಿಗಮದ ಪ್ರಾಜೆಕ್ಟ್ ಡೈರೆಕ್ಟರ್ ರಾಜೇಂದ್ರ ಕುಮಾರ್ ಗುಪ್ತಾ ಇದೇ ಸಂದರ್ಭದಲ್ಲಿ ತಿಳಿಸಿದ್ರು. ಎನ್ಡಿಆರ್ಎಫ್ 10ನೇ ಬಟಾಲಿಯನ್ನ ಇನ್ಸ್ಪೆಕ್ಟರ್ ಜಿಡಿ ಸಂಜೀವ್ ಕುಮಾರ್ ಮಾತನಾಡಿ ಕಾರ್ಯಕ್ರಮದ ಉದ್ದೇಶ ಹಾಗೂ ಆಪತ್ಕಾಲದಲ್ಲಿ ಸಾರ್ವಜನಿಕರು ಕೈಗೊಳ್ಳಬೇಕಾದ ಕ್ರಮದ ಬಗ್ಗೆ ವಿವರಿಸಿದ್ರು. और मानसून सीजन में हमारा जो एनडीआरएफ का टीम है तेलंगाना, आंध्र प्रदेश और आपका कर्नाटका में विभिन्न डिस्ट्रिक्ट जो है आपका उधर प्री डिप्लॉयमेंट में तैनात रहे. इसी क्रम में हमारा अभी जो रिसेंट टीम जो यहाँ आया जो मैंगलोर में प्री डिप्लॉयमेंट में था, एक डेमोन्स्ट्रेशन शो करने के लिए कि किस प्रकार से हमारा टीम काम करता है, जो आप लोगों ने देखा है. विभिन्न प्रकार का सिचुएशन, इवन फ्लड तो एक नॉर्मल है ही जो होता रहता है अधिकतर, के अलावा जैसे लैंडस्लाइड हो गया और कोई केमिकल या न्यूक्लियर किसी प्रकार का इंसिडेंट हो गया तो उसमें भी हमारा एनडीआरएफ टीम लगातार काम करता है. जैसा कि आप लोग बता रहे हैं यहाँ पे सिचुएशन ऐसा फ्लड वाला होता रहता है तो उसमें सबसे पहले हमारा जो एनडीआरएफ टीम प्री डिप्लॉयड रहता है, आसपास में रहता है. ಇನ್ನು ಅಣಕು ಪ್ರದರ್ಶನದಲ್ಲಿ ಕಾಳಿ ನದಿಯಲ್ಲಿ ಮುಳುಗಿದ ಮತ್ತೋರ್ವನನ್ನ ನುರಿತ ಮುಳುಗು ತಜ್ಞರ ಮೂಲಕ ಹುಡುಕಲಾಯಿತು. ತದನಂತರ ಆ ಸಂತ್ರಸ್ತನಿಗೆ ಪ್ರಾಥಮಿಕ ಚಿಕಿತ್ಸೆ ನೀಡೋದರ ಬಗ್ಗೆಯೂ ಮಾಹಿತಿ ನೀಡಲಾಯಿತು. ಮತ್ತೋರ್ವ ದೂರದ ದ್ವೀಪದಲ್ಲಿ ಸಿಕ್ಕಿ ಹಾಕಿಕೊಂಡಿರೋದ್ರಿಂದ ಆತನನ್ನ ಬೋಟ್ ಮೂಲಕ ಹೋಗಿ ಹಗ್ಗದ ಮೂಲಕ ರಕ್ಷಿಸುವ ಪ್ರಾತ್ಯಕ್ಷಿಕೆಯನ್ನ ತೋರಿಸಲಾಯಿತು. ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ಡಿವೈಎಸ್ಪಿ ಅರವಿಂದ್ ಕಲ್ಗುಜಿ, ಸಿಎಸ್ಐಎಫ್ ಕಮಾಂಡೆಂಟ್ ಭುವನೇಶ್ ಕುಮಾರ್, ತಹಶೀಲ್ದಾರ್ ನರೋನಾ, ಅಗ್ನಿಶಾಮಕ ದಳದ ಶಂಕರ್, ಸ್ಥಳೀಯ ಗ್ರಾಮ ಪಂಚಾಯತ್ ಪಿಡಿಒ ಅರುಣಾ, ಪದ್ಮಾಯಸ್, ಅಮೃತ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಹೊನ್ನಾವರ ಪಟ್ಟಣ ಪಂಚಾಯತ್ ಎದುರಿನ ಶರಾವತಿ ವೃತ್ತದಲ್ಲಿರುವ ದೀಪದ ಕಂಬದ ಕೆಳಗಡೆ ಇರುವ ಕಾರಂಜಿಯನ್ನ ಬುಧವಾರ ಬೆಳಿಗ್ಗೆ ಸ್ವಚ್ಛಗೊಳಿಸಲಾಗಿದೆ. ಕರಾವಳಿ ಮುಂಜಾವು ಡಿಜಿಟಲ್ ಈ ಬಗ್ಗೆ ಮಂಗಳವಾರವಷ್ಟೇ ವರದಿ ಮಾಡಿತ್ತು. ಇದರ ಪರಿಣಾಮ ಶರಾವತಿ ವೃತ್ತದ ಕಾರಂಜಿ ಸ್ಥಳ ಸ್ವಚ್ಛಗೊಂಡಿದೆ. ಹೊನ್ನಾವರ ಶರಾವತಿ ವೃತ್ತದ ಜಗಜಗಿಸುವ ವಿದ್ಯುತ್ ಲೈಟ್ ಕೆಳಗಡೆ ಬಣ್ಣ ಬಣ್ಣದ ಕಾರಂಜಿ ಎತ್ತರ ಜಿಗಿದು ನೋಡುವವರಿಗೆ ಮುದ ನೀಡುತ್ತಿತ್ತಾದ್ರೂ ನಿರ್ವಹಣೆ ಇಲ್ಲದೆ ಪಾಳು ಬಿದ್ದಿತ್ತು. ಇಡೀ ವೃತ್ತದ ಸುತ್ತ ಬೇಡದ ಗಿಡಗಳು ವೃತ್ತಕ್ಕಿಂತ ಎತ್ತರ ಬೆಳೆದಿದ್ವು. ಶರಾವತಿ ವೃತ್ತಕ್ಕೆ ಸೌಂದರ್ಯ ಹೆಚ್ಚಿಸಿದ್ದ ಬಣ್ಣದ ಕಾರಂಜಿ ಹಾಳಾಗಿ ವರ್ಷಗಳೇ ಕಳೆದಿತ್ತು. ಕಸದ ರಾಶಿಯೊಂದಿಗೆ ಕಾರಂಜಿಯ ಪೈಪ್, ಲೈಟ್, ಬಲ್ಬ್ ಉರುಳಿ ಬಿದ್ದಿದ್ದು ಸ್ವಚ್ಛತೆಗೆ ಕಾಣದೆ ಅನಾಥ ಸ್ಥಿತಿಯಲ್ಲಿ ವೃತ್ತವಿತ್ತು. ಈ ಬಗ್ಗೆ ಕರಾವಳಿ ಮುಂಜಾವು ಡಿಜಿಟಲ್ ಈ ಕುರಿತು ವರದಿ ಮಾಡಿ ಪಟ್ಟಣ ಪಂಚಾಯತ್ ಎದುರುಗಡೆಯೇ ಈ ಹಾಳು ಬಿದ್ದ ಕಾರಂಜಿ ನಿರ್ವಹಣೆ ಇಲ್ಲದೆ ಪಾಳು ಬಿದ್ದಿದೆ ಎಂದು ಹೇಳಿತ್ತು. ಅಲ್ಲದೆ ಹೊನ್ನಾವರಕ್ಕೆ ಶೋಭೆಯಂತಿರುವ ಈ ವೃತ್ತವನ್ನ ನಿರ್ಮಿಸಿದಾತರೇ ನಿರ್ಲಕ್ಷಿಸೋದು ಸರಿಯಲ್ಲವೆಂದು ಹೇಳಿತ್ತು. ಈ ಬಗ್ಗೆ ಪಟ್ಟಣ ಪಂಚಾಯತ್ ಆಸಕ್ತಿ ವಹಿಸಿ ಬುಧವಾರವೇ ಸ್ವಚ್ಛತೆ ಕೈಗೊಂಡಿದೆ. ಇದರಿಂದಾಗಿ ಬೆಳ್ಳಂಬೆಳಿಗ್ಗೆ ಕಾರಂಜಿ ವೃತ್ತ ಕಂಗೊಳಿಸುವಂತಾಗಿದೆ. ಅಲ್ಲದೆ ರಾಶಿ ರಾಶಿ ಬಿದ್ದ ಕಸಕಡ್ಡಿ, ಬೆಳೆದು ನಿಂತ ಗಿಡಗಳ ತೆರವು ಮಾಡಲಾಗಿದೆ. ಈ ಬಗ್ಗೆ ಮಾತನಾಡಿರುವ ಹೊನ್ನಾವರ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಶಿವರಾಜ್ ಮೇಸ್ತಾ, ಸಿಬ್ಬಂದಿ ಕೊರತೆಯಿಂದ ಕೆಲಸಕ್ಕೆ ತೊಂದರೆಯಾಗ್ತಿದೆ. ಕೆಲವೇ ದಿನದಲ್ಲಿ ಕಾರಂಜಿಯನ್ನ ಸರಿಪಡಿಸುತ್ತೇವೆ ಎಂದು ಹೇಳಿದ್ದಾರೆ. ಮಳೆಗಾಲದಲ್ಲಿ ಬುಷ್ ಕಟಿಂಗ್ ಮಾಡಿದ್ದು ಮತ್ತು ಪುನಃ ಮಾಡಬೇಕಾಗ್ತದೆ. ಅದನ್ನು ನವರಾತ್ರಿ ನಂತರ ಮಾಡೋದು ಪ್ರತಿ ವರ್ಷದ ವಾಡಿಕೆ. ಆದರೂ ಈಗ ನಾವು ನಮ್ಮ ಪಟ್ಟಣ ಪಂಚಾಯತ್ ಎದುರಿನ ಸರ್ಕಲಲ್ಲಿ ಗಿಡ ಬೆಳೆದು ಹೇಳಿ ಒಂದು ಪತ್ರಿಕೆಯಲ್ಲಿ ಬಂದಿದ್ದರಿಂದ
ನಾವು ಕೂಡಲೇ ಕಾರ್ಯಪ್ರವೃತ್ತರಾಗಿ ಇವತ್ತು ಸರ್ಕಲ್ ಏನು ಗಿಡಗಂಟಿ ಬೆಳೆದಿತ್ತು ಅದನ್ನು ಇವತ್ತು ಬೆಳಿಗ್ಗೆ ಕಾರಂಜಿಯನ್ನು ಅದು ತುರ್ತಕ್ಕೆ ಬಂದ್ ಮಾಡಿದೆ. ಅದರ ಕೆಲವಷ್ಟು ರಿಪೇರಿ ಇರೋದ್ರಿಂದ ತುರ್ತಕ್ಕೆ ನಿಲ್ಲಿಸಿದ್ದೇವೆ. ಅದನ್ನು ಮತ್ತು ಪುನಃ ಆರಂಭ ಮಾಡಬೇಕಾದ್ರೆ ಟೆಂಡರ್ ಕರೆದು ಪ್ರೊಸೆಸ್ ಮಾಡಿ ಅದನ್ನು ಮುಂದಿನ ದಿನದಲ್ಲಿ ನಾವು ಕಾರಂಜಿಯನ್ನು ಅದರ ಅಭಿವೃದ್ಧಿಯನ್ನು ಕೂಡ ಮಾಡ್ತೇವೆ. ಕಾರವಾರದಲ್ಲಿಯ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ. ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ, ಹೋಮ, ಹವನ, ಮದುವೆ, ಮುಂಜಿ, ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ. ಬಾಳೆ ಎಲೆ, ಬಾಳೆಗಿಡ, ಬಾಳೆಗೊನೆ, ಮಾವಿನ ತೋರಣ, 5 ಜಾತಿಯ ಜೋಡು ಹಣ್ಣು, ಬೇಲಪತ್ರ, ತುಳಸಿ, ಕರ್ಕಿ, ಬಲಿ ಸೊಪ್ಪು, ಬಾಸಿಂಗ, ಮದುವೆ ಡಿಸೈನ್ ಕಾಯಿ, ಹೂವಿನ ಹಾರ, ಆವಳ ಮಾಲೆ, ಪೂಜಾ ಬಟ್ಟೆ, ಪೂಜಾ ಪಾತ್ರೆ, ಬುಟ್ಟಿ, ಮಡಿಕೆ, ಮಾತೆಗುಳಿ, ಒನಕೆ, ಬೀಸುವ ಕಲ್ಲು, ಹೋಮದ ಕುಂಡ, ಸೆಗಣಿ ಬೆರಣಿ, ಹೋಮದ ಕಟ್ಟಿಗೆ, ನವಗ್ರಹ ಕಟ್ಟಿಗೆ, ಶಂಖ, ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ. ಇನ್ನು ಆಕಳ ಹಾಲು, ಶುದ್ಧ ತುಪ್ಪ, ಮೋದಕ, ಬೇಸನ್ ಲಾಡು, ಬೂಂದಿ ಲಾಡು, ಹೋಳಿಗೆ, ಕರುಂಜಿ, ಚಕ್ಕುಲಿ, ಅಪ್ಪೆಮಿಡಿ, ಉಪ್ಪಿನಕಾಯಿ, ಜೇನುತುಪ್ಪ, ತೆಳು ಬೆಲ್ಲ, ವಿವಿಧ ತರಹದ ಹಪ್ಪಳ, ಚಟ್ನಿ ಪೌಡರ್, ಹೋಮ್ ಮೇಡ್ ಮಸಾಲಾ ಪೌಡರ್, ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ, ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ಮಾರ್ಕೆಟ್ನಲ್ಲಿ ಮಾತ್ರ. ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ, ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು. 87 ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ. ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ. ನರಸಿಂಹ ಮಾರ್ಕೆಟ್, ಕೆನರಾ ಬ್ಯಾಂಕ್ ಕೆಳಗಡೆ, ರಾಯ್ಕರ್ ಮೇನರ್, ಕೈಕಿಣಿ ರೋಡ್, ಕಾರವಾರ.